ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಧ್ಯಾನ ಅನ್ನೋದು ನಮ್ಮ ಭಾವನೆಗಳು, ಮನಸ್ಸು ಒಳಗೆ ಸರಿ ಇಲ್ಲದ ಎಷ್ಟೋ ವಿಷಯಗಳನ್ನು ತೆಗೆಯೋಕೆ ನಾವು ಮಾಡಲೇಬೇಕು. ಎಷ್ಟೇ ಬ್ಯುಸಿ ಆದ್ರೂ, ಬೇರೆ ಎಷ್ಟೇ ಕೆಲಸ ಇದೆ ಅಂದ್ರೂ, ನಾವು ಧ್ಯಾನ ಮಾಡಿಲ್ಲ ಅಂದರೆ, ಮನೆ ಗುಡಿಸಿಲ್ಲ ಅಂದರೆ ಎಷ್ಟು ಡಸ್ಟು ಸೇರಿಕೊಂಡುತ್ತದೋ ಆ ಥರನೇ ನಮ್ಮ ಭಾವನೆಗಳು ಒಳಗೆ, ಮನಸ್ಸು ಒಳಗೆ, ಶರೀರ ಒಳಗೆ ಯಾವುದು ಉಪಯೋಗ ಇಲ್ವೋ ಅದು ಹೋಗಲ್ಲ. ಎಷ್ಟೋ ಜನ ನನ್ನ ಹತ್ರ ಹೇಳ್ತಾರೋ, ಸರ್ ಒಂದೊಂದು ಸತಿ ಮಿಸ್ ಆಗ್ತಾ ಇದೆ ಧ್ಯಾನ, ಒಂದೊಂದು ಸತಿ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸ್ನೇಹಿತರೆ, ಒಂದೇ ಒಂದು ಕ್ವಶನ್ ಕೇಳ್ತೀನಿ. 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಕಾಲ ನಮಗೋಸ್ಕರ ನಾವು ಸ್ಪೆಂಡ್ ಮಾಡಿಲ್ಲ ಅಂದರೆ ಜೀವನಕ್ಕೆ ಅರ್ಥ ಇಲ್ಲ. ವೃತ್ತಿಯಾಗಿಟ್ಕೋಬೇಕು. ಎಷ್ಟೇ ಬ್ಯುಸಿ ಆದ್ರೂ ಸ್ನಾನ ನಾವು ಮಾಡ್ತೀವಲ್ವ, ಎಷ್ಟೇ ಬ್ಯುಸಿ ಆದ್ರೂ ಊಟನೂ ಮಾಡ್ತೀವಲ್ವ, ಆ ಥರನೇ ಎಷ್ಟೇ ಬ್ಯುಸಿ ಆದ್ರೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಬ್ಯುಸಿ ಇದೆ ಅಂದರೆ ಲೈಫು ತುಂಬ ಡಸ್ಟು ಸೇರಿಕೊಳ್ಳುತ್ತದೆ. ಎಷ್ಟೋ ಕಡೆ ಓಡಾಡ್ತಾ ಇರ್ತೀವಿ, ಎಷ್ಟೋ ಜನವನ್ನು ನೋಡ್ತಾ ಇರ್ತೀವಿ, ಎಷ್ಟೋ ನಮಗೇ ಗೊತ್ತಿಲ್ಲ ಸಬ್ಕಾನ್ಷಿಯಸ್ ಆಗಿ ಆಲೋಚನೆಗಳು ಮಾಡ್ತಾನೇ ಇರ್ತೀವಿ. ಇಷ್ಟೊಂದು ಡಸ್ಟು, ಕಸ ನಮ್ಮೊಳಗಿಂದ ಬರಬೇಕು ಹೊರಗೆ. ಇಲ್ಲ ಅಂದರೆ ಆ ಬೆಳಕು ಅನ್ನೋದು, ಪ್ರಕಾಶ ಕಮ್ಮಿ ಆಗ್ತಾನೆ ಬರುತ್ತೆ. ಮ್ಯಾಂಡೇಟ್ರಿ, ಪ್ರತಿ ದಿವಸ ಧ್ಯಾನ ಅನ್ನೋದು ಮ್ಯಾಂಡೇಟ್ರಿ. ಏನೇ ಆಗಲಿ, ಎಷ್ಟೇ ಬ್ಯುಸಿ ಆಗಲಿ, ಏನೇ ಕೆಲಸ ಇರಲಿ, ಒಂದು 30 ನಿಮಿಷ, 1 ಗಂಟೆ ಕಾಲ ನಾವು ಕೂತ್ಕೊಂಡು ನಮ್ಮ ಶ್ವಾಸದ ಮೇಲೆ ಗಮನ ಇಟ್ಟಿದ್ರೆ ಬೇರೆ ಎಲ್ಲ ಕೆಲಸನೂ ನಾವು ಇನ್ನೂ ಕ್ವಾಲಿಟಿ ಆಗಿ, ಹೆಚ್ಚಾಗಿ, ಕಮ್ಮಿ ಸಮಯದಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ಯಾವಾಗ ನಮ್ಮ ಭಾವನೆಗಳು ಕ್ಲಿಯರ್ ಆಗಿರುತ್ತದೋ, ಯಾವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರುತ್ತದೋ, ಆವಾಗ 3-4 ಗಂಟೆ ಇರೋ ಕೆಲಸಗಳು ಒಂದೇ ಗಂಟೆಯಲ್ಲಿ ಆಗುತ್ತೆ. ಯಾರ ಮೇಲೆ ಡಿಪೆಂಡ್ ಆಗಬಾರದು. ಏನೇ ಇದನ್ನು ಧೈರ್ಯವಾಗಿ ನಾವು ಮಾತಾಡಬೇಕು. ಇನ್ನೊಬ್ಬರ ಮೂಲಕ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಯಾವುದು ನಮಗೆ ಬೇಡ. ಶ್ವಾಸದ ಮೇಲೆ ಗಮನ ಸಾಕು. ಪುಸ್ತಕ, ಪ್ರತಿಯೊಬ್ಬರಿಂದ ಜ್ಞಾನ ತಗೊಳ್ಳಿ, ಇಂಪ್ಲಿಮೆಂಟೇಷನ್ ನೀವು ಮಾಡಬೇಕು. ಒಬ್ಬರಿಗೆ 10 ವರ್ಷ 20 ವರ್ಷ ಧ್ಯಾನ ಮಾಡ್ತಾರೋ, ಎಷ್ಟೋ ವಿಡಿಯೋಸ್ ನೋಡ್ತಾರೋ, ಪುಸ್ತಕಗಳು ಓದ್ತಾರೋ, ಎಲ್ಲ ವಿಷಯ ಗೊತ್ತಿದೆ, ಎಲ್ಲ ವಿಷಯಗಳು ಗೊತ್ತು. ಆದರೆ ಇಂಪ್ಲಿಮೆಂಟೇಷನ್ ಮಾಡೋ ಸಮಯದಲ್ಲಿ ಒಬ್ಬರು 50% ಮಾಡ್ತಾರೋ, ಒಬ್ಬರು 20% ಮಾಡ್ತಾರೋ, ಒಬ್ಬರು 90% ಮಾಡ್ತಾರೆ. ಎನ್ಲೈಟನ್ಮೆಂಟ್ ನಮಗೆ ಬಂದಿದೆಯಾ ಇಲ್ವಾ ಟೆಸ್ಟ್ ಮಾಡಬೇಕಲ್ವಾ? ಒಬ್ಬರು ಕೇಳಿದರು ಪತ್ರಿಜಿಯನ್ನು, ಸರ್ ನೀವು ಎನ್ಲೈಟನ್ ಮಾಸ್ಟರ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀರಿ, ಬೇರೆ ಯಾರಾದ್ರು ಸರ್ಟಿಫಿಕೇಟ್ ಕೊಟ್ರಾ? ಇಲ್ಲ ಅಂದರೆ ಅದು ಮೆಷರ್ ಮಾಡೋದು ಹೆಂಗೆ ಸರ್ ಅಂದರೆ, ಅವ್ರು ಹೇಳಿದರು, ಒಬ್ಬರು ಎನ್ಲೈಟನ್ ಅಂತ ಅವರೇ ಡಿಕ್ಲೇರ್ ಮಾಡ್ಕೋಬೇಕು, ಬೇರೆ ಒಬ್ಬರು ಹೇಳೋಕ್ಕಾಗಲ್ಲ. ಬಟ್ ಅದಕ್ಕೆ ಒಂದು ಲಿಟ್ಮಸ್ ಟೆಸ್ಟ್ ಇದೆ. ಆ ಒಂದೇ ಒಂದು ಟೆಸ್ಟು ನಮ್ಮ ಮೇಲೆ ನಾವೇ ಇಟ್ಕೋಬೇಕು, ಆವಾಗ ಗೊತ್ತಾಗುತ್ತದೆ. ಆ ಟೆಸ್ಟ್ ಏನು ಅಂದರೆ, ಯಾವುದೇ ಪರಿಸ್ಥಿತಿ ಆಗಲಿ, ಎನಿ ಗಿವನ್ ಸಿಚುವೇಶನ್, ಪ್ಲೇಸ್, ಪರ್ಸನ್, ಒಂಚೂರು ಒಳಗೆ ದುಃಖ ಅನ್ನೋದು ಬರಬಾರ್ದು. ಒಂಚೂರು ನಿಮ್ಮ ಒಳಗೆ ಎಷ್ಟು ಪರಿಸ್ಥಿತಿಗಳು ಬಂದ್ರೂ ಒಂಚೂರು ದುಃಖ ಇಲ್ಲ ಅಂದರೆ ದೆನ್ ಯು ಆರ್ ಎನ್ಲೈಟನ್ ಮಾಸ್ಟರ್ ಅಂತ ಹೇಳಿದ್ರು. ಆವಾಗ ನಾನು ಚೆಕ್ ಮಾಡ್ಕೊಂಡಿದ್ದೀನಿ, ನಾನು ಚೆಕ್ ಮಾಡ್ಕೊಂಡಿದ್ದೀನಿ, ಒಂಚೂರು ನನಗೆ ದುಃಖ ಅನ್ನೋದು ಇಲ್ಲ. ಎಷ್ಟೇ ಪರಿಸ್ಥಿತಿ ಆಗಲಿ, ಹಣ ಇರಲಿ, ಹಣ ಜಾಸ್ತಿ ಆಗಲಿ, ನಮ್ಮ ಪ್ರೀತಿಯ ಮಕ್ಕಳು ನಮ್ಮ ಹತ್ರ ಇರಲಿ, ಇಲ್ಲ ಅಂದ್ರೂ ಏನೇ ಸಿಚುವೇಶನ್ ಬಂದಿದ್ರೂ ಒಳಗೆ ದುಃಖ ಇದೆ ಅಂದರೆ ಯು ಆರ್ ನಾಟ್ ಎಟ್ ಎನ್ಲೈಟನ್. ಇಲ್ಲ, ಏನೇ ಆದ್ರೂ, ಎಷ್ಟೋ ಪರಿಸ್ಥಿತಿಗಳು ನಾನು ದಾಟಿ ಬಂದಿದ್ದೀನಿ, ನನ್ನೊಳಗೆ ದುಃಖನೇ ಇಲ್ಲ ಅಂದರೆ ದೆನ್ ಯು ಆರ್ ಎನ್ಲೈಟನ್. ಇದೊಂದು ಟೆಸ್ಟ್ ಸಾಕು. ನಿಜವಾದ ಆನಂದ, ಆತ್ಮಾನಂದ ಅದು ಪಡಿಬೇಕು. ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಬೇರೆ ಯಾರು ಬೇಡ, ಯಾರ ಹತ್ರನೂ ಯಾರಿಗೂ ಕೌನ್ಸಿಲಿಂಗ್ ಬೇಡ, ಯಾರ ಹತ್ರ ಯಾರಿಗೂ ಉಪದೇಶಗಳು ಬೇಡ. ಒಬ್ಬರು ಬರ್ತಾ ಇದ್ದಾರೆ ಅಂದ್ರೆ ಅವ್ರ ಅನುಭವಗಳಿಗೆ ಹೇಳಿ, ಸರ್ ನೀವು ಧ್ಯಾನ ಮಾಡ್ತಾ ಇದ್ದೀರಿ, ನಿಮ್ಮ ಅನುಭವಗಳೇನು, ಎಂಥ ಪರಿಸ್ಥಿತಿಯಿಂದ ನೀವು, ಒಂದೊಂದು ಪರಿಸ್ಥಿತಿಯಿಂದ ನೀವು ಹೊರಗೆ ಬರೋಕ್ಕೆ ಏನು ಮಾಡಿದ್ದೀರಿ, ನಿಮ್ಮ ಅನುಭವಗಳು ಹೇಳಿ ಅಂತ ಕೇಳ್ಕೊಳ್ಳಿ. ಆ ಅನುಭವಗಳೇ ನಮಗೆ ಫೌಂಡೇಶನ್ ಆಗುತ್ತದೆ. ಏನೇ ಪರಿಸ್ಥಿತಿ ಆಗಿದ್ರೂ ಧ್ಯಾನ ಮಾಡಿ ಒಂದು ವಿಷಯ ನಮಗೆ ಅರ್ಥ ಆಗಿದ್ದರೆ ಇಂಪ್ಲಿಮೆಂಟೇಷನ್ಗೆ ಬಂದುಬಿಡುತ್ತೆ. ಇನ್ನೂ ಬಂದಿಲ್ಲ ಅಂದರೆ ಆ ಮೈಂಡ್ ಸೆಟ್ಸನ್ನು ಚೇಂಜ್ ಆಗಿಲ್ಲ, ಹಳೇ ಮೈಂಡ್ ಸೆಟ್ಸ್ ಇಟ್ಕೊಂಡು ಇರ್ತಾರೆ. ಎಷ್ಟು ವರ್ಷ ನಾವು ಧ್ಯಾನ ಮಾಡ್ತಾ ಇರೋದು ಮುಖ್ಯ ಇಲ್ಲ ಮಾಸ್ಟರ್ಸ್. ನಾನು ಸ್ವಯವಾಗಿ 20 ವರ್ಷ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕಂಪ್ಲೇಂಟ್ ಅಲ್ಲ ಇದು. ಎಷ್ಟೇ ಧ್ಯಾನ ಮಾಡಿದ್ರು, ಎಷ್ಟು ಪ್ರಚಾರ ಮಾಡಿದ್ರು, ಎಷ್ಟು ಪರಿಸ್ಥಿತಿಗಳು ಅವ್ರು ದಾಟಿದ್ರು,
ಇನ್ನೂ ಆ ಹಳೆ ಮೈಂಡ್ಸೆಟ್ಸಿಂದ ಹೊರಗೆ ಬರಲ್ಲ. ಅಂದರೆ ಇನ್ನೂ ನಾನು ಜೆಂಟ್ಸು ಅವ್ರ ಲೇಡೀಸು ಇನ್ನೂ ಕುಲ ಮತ ಇದರ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ನನ್ನ ಮನೆಗೆ ತುಂಬ ಮಾಸ್ಟರ್ಸ್ ಬಂದರು. ಅದರಲ್ಲಿ ಒಬ್ಬರು ಮಾತಾಡ್ತಾಯಿದ್ರು, ನಿಮ್ಮ ಕುಲ ಇದು ಅಲ್ವಾ, ನಿಮ್ಮ ಕುಲದಲ್ಲಿ ಅವರು ಇದೆಲ್ಲ ಮಾಡಲ್ಲ, ಆದ್ರೂ ನೀವು ಮಾಡ್ತಾ ಇದ್ದಂದರೆ ಗ್ರೇಟ್. ಇನ್ನೂ ಕುಲದ ಬಗ್ಗೆ ಮಾತಾಡ್ತಾ ಇದೆ ಅಂದರೆ ವಾಟ್ ಕೈಂಡ್ ಆಫ್ ಮಾಸ್ಟರ್ ಯು ಆರ್. ಶರೀರನೇ ನಾನು ಇಲ್ಲ, ನಾನಲ್ಲ, ನಾನು ಆತ್ಮ ಅಂತ ಒಂದು ಕಡೆ ಹೇಳ್ತಾ ಇದ್ದೀವಿ. ಇನ್ನೂ ಕುಲಗಳು ಮತಗಳು, ಅದರಲ್ಲಿ ಡಿವಿಷನ್ಸು, ಮೇಲು ಫೀಮೇಲು, ಇದರೊಳಗೆ ನಾವು ಮೈಂಡ್ಸೆಟ್ ಇಟ್ಕೊಂಡಿದ್ರೆ ಪ್ರೋಗ್ರೆಸ್ ಆಗಿಲ್ಲ. ಯು ಆರ್ ನಾಟ್ ಎನ್ಲೈಟನ್ ಮಾಸ್ಟರ್, ಸಾರಿ ಟು ಸೇ ದಟ್. ಬಾಯಿಂದ ಅದು ಬರಬಾರದು. ವಾಕ್ಷೇತ್ರ ಏನಾಯ್ತು ಕ್ಯಾಶುವಲ್ ಆಗಿನೂ ಬರಬಾರದು. ಆ ಹಳೆ ಮೈಂಡ್ಸೆಟ್ಸ್ ಬ್ರೇಕ್ ಆಗಿಲ್ಲ ಅಂದರೆ ಒಬ್ಬರೊಬ್ಬರನ್ನು ಕಂಟ್ರೋಲ್ ಮಾಡೋದು, ಒಬ್ಬರೊಬ್ಬರು ಟಾರ್ಚರ್ ಮಾಡೋದು, ಇದು ಕರ್ಮೋಪ ಸಿದ್ಧಾಂತ ಅರ್ಥ ಆಗಿಲ್ಲ ಅಂತ. ಹೊರಗೆ ಅವ್ರು ಗ್ರೇಟ್ ಮಾಸ್ಟರ್ಸ್, ಬಟ್ ಒಳಗೆ ಝೀರೋ. ಇನ್ನೂ ಆ ಮಾಸ್ಟ್ರಿ ಬಂದಿಲ್ಲ, ಇನ್ನೂ ಅವ್ರು ಎನ್ಲೈಟನ್ ಆಗಿಲ್ಲ. ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು, ಬೇರೆ ಯಾರು ಬೇಡ. ಬೇರೆ ಯಾರು ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಅವಶ್ಯಕತೆಯೇ ಇಲ್ಲ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು 10 ವರ್ಷ ಮುಂಚೆ ಎಲ್ಲಿದ್ದೀರಿ, ಇವಾಗ ಎಲ್ಲಿದ್ದೀರಿ, ಇನ್ನೂ ಒಂದು 5 ವರ್ಷದಲ್ಲಿ ಎಲ್ಲಿ ಹೋಗ್ತೀರಿ, ನಿಮ್ಮ ಮನೆ ಸ್ಥಿತಿ, ಮನಸ್ಸು ಸ್ಥಿತಿ ಹೆಂಗಿದೆ, ಭಾವನೆಗಳು ಹೆಂಗಿದೆ, ನಿಮ್ಮ ಶರೀರ ಹೆಂಗಿದೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾನು ನಿಲ್ತ್ಕೊಂಡಿದ್ದೀನ ಇಲ್ಲ ಹತ್ತಾ ಇದ್ದೀನ, ನಾನು ಮಾಸ್ಟರಾ ಎನ್ಲೈಟನ್ನ ಇಲ್ವಾ ಅಂತ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳಿ. ಉದ್ಧರೇದಾತ್ಮನಾತ್ಮನ, ಬೇರೆ ಯಾರು ಬೇಡ. ಬೇರೆ ಯಾರೇ ಬಂದು ನೀವು ಇದು ಅದು ಅಂತ ಹೇಳಿದರೆ ಅದು ಅವ್ರ ಜಡ್ಜ್ಮೆಂಟ್ ಆಗುತ್ತದೆ. ಕೆಲವೊಂದು ವಿಷಯಗಳು ನಿಮ್ಮನ್ನು ನೋಡಿ ನೀವು ಈ ಥರನ ಆ ಥರನ ಅಂತ ಅವರು ಕ್ಲಾಸ್ ಹೇಳ್ತಾರೆ. ಅದು ಬೇಡ ನಮಗೆ. ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋರು ನೀವೇ, ಬೇರೆ ಯಾರಿಲ್ಲ. ಎಷ್ಟೋ ಭಾವನೆಗಳು ನಾವು ಬೇರೆಯೊಬ್ಬರಿಗೆ ಹೇಳಲ್ಲ. ಎಷ್ಟೋ ಆಲೋಚನೆಗಳು ಬೇರೆಯವ್ರಿಗೆ ಹೇಳಲ್ಲ. ನಾನು ಯಾರು ಅಂತ ನನಗೂ ಗೊತ್ತು, ನೀವು ಯಾರಂತ ನೀವು ಗೊತ್ತಾ? ಇಲ್ಲಾಂದರೆ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪರಿಸ್ಥಿತಿನೂ ನಮಗೆ ವರಪ್ರಸಾದ. ಪರಿಸ್ಥಿತಿಗಳು ಬಂದಿಲ್ಲ ಅಂದರೆ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಕೆ ಆಗಲ್ಲ. 2 ಯಜ್ಞ ಮಾಡಿದ್ದೀನಿ. ಈ ಯಜ್ಞದಲ್ಲಿ ಎಷ್ಟೋ ಪರಿಸ್ಥಿತಿಗಳು ಬಂದಿದೆ ನನಗೆ. ಆದರೆ ಅಷ್ಟು ಪರಿಸ್ಥಿತಿಗಳೂ ಒಂಚೂರು ದುಃಖ ಇಲ್ಲ, ಒಂಚೂರು ಭಯ ಇಲ್ಲ. ಯಾರು ಏನೇ ಅಂದ್ಕೊಳ್ಳಿ, ಆ ಯಜ್ಞ ಮಾಡಬೇಕಂತ ಮಾಡಿದ್ದೀನಿ, ಸಹಾಯನೂ ಬಂತು, ನಿಮ್ಮೆಲ್ಲರ ಸಪೋರ್ಟ್ನೂ ಬಂತು, ಮಾಡಿದ್ದೀನಿ. ಇನ್ನೂ 2 ಮಾಡಬೇಕು, ಮಾಡ್ತೀನಿ. ಪರಿಸ್ಥಿತಿಗಳು ಬಂದಿಲ್ಲ ಅಂದರೆ ಎಕ್ಸಾಮ್ಸ್ ಇಲ್ಲದ ಒಂದು ಪಾಠಶಾಲೆ ಅಂತ ಅರ್ಥ. ಎಕ್ಸಾಮ್ಸೇ ಇಲ್ಲ ಅಂದರೆ ನಾನು ಎಷ್ಟು ಓದಿದ್ದೀನಿ, ನನಗೆ ಎಷ್ಟು ಗೊತ್ತು, ಏನೂ ಗೊತ್ತಾಗಲ್ಲ. ಎವ್ಯಾಲ್ಯೂಯೇಷನ್ ಇಲ್ಲ ಅಂದರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ವಾಕ್ಷೇತ್ರದಲ್ಲಿ ನಾನು ಎಲ್ಲಿದ್ದೀನಿ, ಇನ್ನೂ ಏನೇನು ಮಾಡಬೇಕು. ಬೇರೆ ಒಬ್ಬರ ಹತ್ರ ಕಂಪ್ಲೇಂಟ್ಸು, ಯಾರಾದರೂ ಒಬ್ಬರ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾರೆ ಅಂದರೆ ಕಿವಿಗೆ ಚೆನ್ನಾಗಿದೆಯಾ, ಇಲ್ಲಾಂದರೆ ಬೇಡ ಅನಿಸ್ತಾ ಇದೆಯಾ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಹೇಳಿದ್ರೆ ಹಿಂಗೆ ಕೇಳ್ತಾರೆ, ಕಂಪ್ಲೇಂಟ್ಸ್ ಹೇಳಿದ್ರೆ ಹಿಂಗೆ ನೋಡ್ತಾರೆ. ಹೌದಾ, ಆ ಥರ ಆಯ್ತಾ, ಅವರಾ ಮೊನ್ನೆ ಒಂದು ಚೂರು ಬಿಟ್ಟಿದ್ರೆ ಸಾಕು, ಇಷ್ಟು ಕಂಪ್ಲೇಂಟ್ಸು ನಮ್ಮ ತಲೆ ಮೇಲೆ ಕಸ ಹಾಕ್ಬಿಡ್ತಾರೆ. ಯಾರು ಹುಷಾರಾಗಿರಬೇಕು, ನಾವು ಹುಷಾರಾಗಿರಬೇಕು. ಯಾಕೆಂದರೆ ನಾವು ಹೋಗಿ ಹೇಳೋಕ್ಕಾಗಲ್ಲ, ನೀವು ಬಾಯಿ ಮುಚ್ಚಿ ಅಂತ. ಈಗೋ ಬಂದುಬಿಡುತ್ತಲ್ವ, ನಾವು ಅಲ್ಲಿಂದ ಹೋಗಬೇಕು. ಯಾರನ್ನು ನಮ್ಮ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನನಗೆ ಕಂಟ್ರೋಲು ಇದಿದೆ, ನಾನು ಕ್ಲೋಸ್ ಮಾಡ್ಕೊಂಡು, ಇಲ್ಲಾಂದರೆ ಅಲ್ಲಿಂದ ನಾವು ಹೋಗಬೇಕು. ನನ್ನ ತಲೆ ಮೇಲೆ ಕಸ ಹಾಕಬೇಡಿ ದಯವಿಟ್ಟು. ಎಲ್ಲರ ಹತ್ರನೂ ಡಸ್ಟ್ಬಿನ್ಸ್ ಇದೆ, ದಯವಿಟ್ಟು ನನ್ನ ತಲೆ ಮೇಲೆ ಕಸ ಹಾಕಬೇಡಿ. ಒಬ್ಬ ಮಾಸ್ಟರ್ನ ಮೀಟ್ ಮಾಡಿದ್ರೆ ಅನುಭವ ಹೇಳಿ, ಇಲ್ಲ ಅನುಭವ ಕೇಳಿ, ಒಂದು ಪುಸ್ತಕ ಬಗ್ಗೆ ಓದಿ, ಒಂದು ಪುಸ್ತಕ ಬಗ್ಗೆ ಡಿಸ್ಕಸ್ ಮಾಡಿ, ಇಂದಿನ ಜನ್ಮಗಳ ಬಗ್ಗೆ ಡಿಸ್ಕಸ್ ಮಾಡಿ, ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಡಿ. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತು, ಎಲ್ಲ ಮಾಸ್ಟರ್ಸ್ಗೂ ಗೊತ್ತು, ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಏನು, ಧ್ಯಾನ. ಮತ್ತೆ ನಿಮ್ಮ ಪ್ರಾಬ್ಲಮ್ಸ್ ಹೇಳಿದರೆ ಏನೂ ಬರಲ್ಲ. ನೀವು 5 ನಿಮಿಷ ಹೇಳಿದ್ರು, 5 ಗಂಟೆ ಹೇಳಿದ್ರು, ಕೊನೆಯದಾಗಿ ಯಾವುದೇ ಮಾಸ್ಟರ್ ಆಗಲಿ ಅವ್ರು ಒಂದೇ ಹೇಳ್ತಾರೆ, ಧ್ಯಾನ ಮಾಡಿ ಬೇರೆ ಏನೂ ಹೇಳಲ್ಲ. ಸೊ ನಮ್ಮ ಪ್ರಾಬ್ಲಮ್ಸ್ ನಾವು ಹೊರಗೆ ಹೇಳ್ತಾ ಇನ್ನೂ ಅದು ಹೆಚ್ಚಾಗಬಾರದು. ಚಿಕ್ಕ ಪ್ರಾಬ್ಲಮ್ಸ್ಗೆ ಚಿಕ್ಕ ಧ್ಯಾನ, ದೊಡ್ಡ ಪ್ರಾಬ್ಲಮ್ಸ್ಗೆ ದೊಡ್ಡ ಧ್ಯಾನ ಮಾಡ್ತಾ ಎಲ್ಲ ಸರಿ ಹೋಗುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಧ್ಯಾನದ ಮೇಲೆ ನಂಬಿಕೆ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್.